ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವಿಡಿಯೋಗಳನ್ನು ನೋಡ್ಬೋದು. ಯಮನೂರು ಚಾಂಗದೇವರ ರಾಜ ಬಾಕ್ಸರ್ ಗುರುವಾರ ಭಕ್ತ ಬೆಣ್ಣೆಹಳ್ಳದಲ್ಲಿ ಸ್ನಾನ, ಅದ್ದೂರಿ ದೇವರ ದರ್ಶನ. ನವಲಗುಂದ ರಾಜ್ಯ ಹೊರ ರಾಜ್ಯದ ಸಾವಿರಾರು ಜನ ಭಾಗಿಯಾಗಿರುವ ಹಿಂದೂ ಮುಸ್ಲಿಂ ಭಾವೈಕ್ಯ ಸಾರುವ ಯಮನೂರು ಗ್ರಾಮದ ರಾಜ ಬಾಕ್ಸರ್ ಉರ್ಫ್ ಚಾಂಗದೇವರ ಜಾತ್ರೆ ಪ್ರತಿ ಗುರುವಾರ ದೇವರ ದರ್ಶನ 2 ತಿಂಗಳು ವಿಜೃಂಭಣೆಯಿಂದ ಜರುಗುತ್ತದೆ. ಈ ಜಾತ್ರೆ ಮುಗಿದರೂ ಸಹಿತ ಈ ಒಂದು ವಿಜೃಂಭಣೆ ಮುಂದುವರಿಯುತ್ತದೆ. ಪ್ರತಿ ವರ್ಷದಂತೆ ಜಾತ್ರೆಯ ದಿನ ಗಂಧಾಭಿಷೇಕ ಸಂದಲ್ ಊರ್ಸ್ ಜರುಗುತ್ತದೆ. ಇದೇ ಪ್ರಕಾರವಾಗಿ ಅಭಿಷೇಕದ ದಿನ ಸಂತರು ನಂದಾದೀಪ್ ಬೆಳಗಿಸಲು ಬೆಣ್ಣೆಹಳ್ಳದ ನೀರು ತೆಗೆದುಕೊಂಡು ಹೋಗುತ್ತಾರೆ. ನಂತರ ಚಾಂಗದೇವರ ದೇವಸ್ಥಾನದಲ್ಲಿ ದೀಪ ಬೆಳಗಿಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಗುತ್ತದೆ ಎಂದು ಜಾತ್ರೆಯ ಕಮಿಟಿಯವರಾದ ವಿದ್ಯಾಧರ್ ಭರ್ಗೆ, ವಿನಾಯಕ್ ಭರ್ಗೆ, ಸಾವುಕುಮಾರ್ ಭರ್ಗೆ, ಸೂರಜ್ ಕುಮಾರ್ ಭರ್ಗೆ, ಅಭಿಷೇಕ್ ಭರ್ಗೆ, ಜಯ ಭರ್ಗೆ ತಿಳಿಸಿದರು. ಯಮನೂರು ಜಾತ್ರೆ ಹಿಂದೂ ಪದ್ಧತಿಯ ಪ್ರಕಾರ ಪೂಜೆ, ಅಭಿಷೇಕ ನಡೆದರೆ, ಮುಸ್ಲಿಂ ಸಂಪ್ರದಾಯದಂತೆ ಫಾತಿಹಾ ಒಂದೇ ಸಮಯಕ್ಕೆ 2 ಪ್ರಾರ್ಥನೆಗಳು ನಡೆಯುವುದು ಕ್ಷೇತ್ರದ ಭಾವೈಕ್ಯಕ್ಕೆ ಸಾಕ್ಷಿಯಾಗಿದೆ. ಯಮನೂರಿನಲ್ಲಿ ನೆಲೆ ಊರಿರುವ ಚಾಂಗದೇವರ ಇತಿಹಾಸವು ಆಸಕ್ತಿ ಮೂಡಿಸುವಂಥದ್ದು. ಈ ಕ್ಷೇತ್ರದ ಆದಿದೈವ ಮಹಾರಾಷ್ಟ್ರದ ಸಂತ ಪರಂಪರೆಯ ಮಹಾತಪಸ್ವಿ ಮಹಾರಾಜರು 1400 ವರ್ಷಗಳ ಕಾಲ ಬದುಕಿದ್ದರು ಎನ್ನುವ ನಂಬಿಕೆ ಇದೆ. ಆಗ ವಿಠೋಬಾ ದೇವರು ಸ್ವಪ್ನದಲ್ಲಿ ಬಂದು ಕಾಲಹರಣಕ್ಕೆ ಯಾಕೆ ಮಾರು ಹೋಗಿದೆಯಾ ಎಂದು ಕೇಳಿ ಸಂದೇಶ ನೀಡಿದರಂತೆ. ಆಗ ಸಂತ ದೇವರು ದೀಕ್ಷೆ ಪಡೆದು ಧರ್ಮ ಪರಿಪಾಲನೆಗೆ ಮುಂದಾಗಿದ್ದರು ಎನ್ನುವ ಪ್ರತೀತಿ ಇದೆ. ರಾಜ ಬಾಕ್ಸರ್ ಚಾಂದ್ ಶಿಷ್ಯರೊಂದಿಗೆ ಯಮನೂರು ಗ್ರಾಮಕ್ಕೆ ಆಗಮಿಸಿ ಅಲ್ಲಿ ನರಸಿಂಹ ಸಾಲಿಗ್ರಾಮ ಪ್ರತಿಷ್ಠಾಪಿಸಿದ್ದರು. ಗುರುವಿನ ಆಜ್ಞೆಯಂತೆ ಅವರ ಶಿಷ್ಯ ಕ್ಷೇತ್ರೋಜಿರಾವ್ ಭರ್ಗೆ ಸಾಲಿಗ್ರಾಮಕ್ಕೆ ತನ್ನ ಬೆರಳಿನ 5 ಹನಿ ರಕ್ತದಿಂದ ಪೂಜಿಸುತ್ತಿದ್ದ. ಸಾಲಿಗ್ರಾಮಕ್ಕೆ ಮುಂದಿನ ಪೀಳಿಗೆ ರಕ್ತದಿಂದ ಪೂಜೆ ಮಾಡಲು ಸಾಧ್ಯವಿಲ್ಲ ಎಂದುಕೊಂಡು ಸಾಲಿಗ್ರಾಮವನ್ನು ಮುಚ್ಚಿಸಿ ಗದ್ದಿಗೆ ರೂಪ ನೀಡಿದ್ದರು ಎನ್ನುವ ಚರಿತ್ರೆ ಇದೆ. ಅಂದಿನಿಂದ ಇಂದಿನವರೆಗೂ ಭರ್ಗೆ ಮನೆತನದವರೇ ಈ ಕ್ಷೇತ್ರದ ಅರ್ಚಕರು ಎಂದು ತಿಳಿದುಬಂತು. ಚಾಂಗದೇವ್ ರಾಜ ಬಾಕ್ಸರ್ ಮಹಾರಾಜರ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರವಿರುವ ಬೆಣ್ಣೆಹಳ್ಳದಲ್ಲಿ ಸ್ನಾನ ಮಾಡಿದರೆ ಮೈಮೇಲೆ ಇರುವ ಯಾವುದೇ ಚರ್ಮ ರೋಗವಾದರೂ ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ದೇವರ ದರ್ಶನಕ್ಕೆ ಹೋಗುವ ಪೂರ್ವದಲ್ಲಿ ಭಕ್ತರು ಈ ಬೆಣ್ಣೆಹಳ್ಳದಲ್ಲಿ ಸ್ನಾನ ಮಾಡುತ್ತಾರೆ. ಹಳ್ಳಕ್ಕೆ ಬಂದ ಭಕ್ತರು ಬಾಟಲ್ಗಳಲ್ಲಿ ಹಳ್ಳದ ನೀರನ್ನು ತುಂಬಿಕೊಂಡು ಹೋಗುತ್ತಾರೆ. ಭಕ್ತರು ಹಸ್ತ, ಕುದುರೆ, ಸರಗಿ, ಕಾಣಿಕೆ, ಸಕ್ಕರೆ ಇತ್ಯಾದಿಗಳನ್ನು ಚಾಂಗದೇವರ ಗದ್ದಿಗೆಯ ಮೇಲೆ ಇಟ್ಟು ಹರಕೆ ತೀರಿಸುತ್ತಾರೆ. ಹಿಂದೂ ಮುಸ್ಲಿಂ ಸಂಪ್ರದಾಯದಂತೆ ಪೂಜೆ, ಪ್ರಾರ್ಥನೆ, ಬೆಣ್ಣೆಹಳ್ಳದ ಸ್ನಾನ ಸರ್ವರೋಗಕ್ಕೂ ಮದ್ದು ಎಂಬ ನಂಬಿಕೆ ಇದೆ ಎಂದು ಭಕ್ತರು ತಿಳಿಸಿದರು. ಈ ವರದಿಯನ್ನು ವಿನಯ್ ಕುಮಾರ್ ಬಿ ಅಗಸರ್, ತಾಲೂಕಾ ಸಿಂದಗಿ, ಜಿಲ್ಲಾ ವಿಜಯಪುರ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಜಾಸ್ತಿ